ಪ್ರಯತ್ನದಲ್ಲಿ ಯಾವುದೇ ದೋಷ ಇಲ್ಲದ ಹಾಗೆ ಆಟದಿಂದ ಗೆಲ್ಲುವವರೆಗೂ ಪ್ರಯತ್ನಿಸುವ ಗೆಲುವು ಖಂಡಿತವಾಗಿಯೂ ನಿನ್ನದಾಗುತ್ತದೆ. ಇಬ್ಬರು ವ್ಯಕ್ತಿಗಳ ನಡುವಿನ ದೂರ ಎಷ್ಟು ಅಂತ ಕೇಳಿದರೆ, ಅದು ಇಬ್ಬರ ಮನಸ್ಸಲ್ಲಿ ನಂಬಿಕೆ ಇದ್ದರೆ ಅದು ಕೇವಲ ಅಳುವಿನಷ್ಟು. ಏಕೆಂದರೆ ಸಂಬಂಧಗಳ ನಡುವೆ ಪ್ರಮುಖವಾಗಿ ಬೇಕಿರುವುದು ನಂಬಿಕೆ, ವಿಶ್ವಾಸ. ಅದೇ ಇಲ್ಲದಿದ್ದರೆ ಇಬ್ಬರ ನಡುವಿನ ಅಂತರ ಭೂಮಿ ಮತ್ತು ಆಕಾಶದಷ್ಟು. ನಿನ್ನ ಜೀವನದಲ್ಲಿ ಈ ಕ್ಷಣ ಏನಿದೆಯೋ ಅದನ್ನು ಒಪ್ಪಿಕೊಂಡು ಅದರೊಂದಿಗೆ ಹೊಂದಾಣಿಕೆಯಿಂದ ಇರುವುದನ್ನು ಕಲಿತರೆ ಜೀವನ ಯಾವಾಗಲೂ ಆನಂದವಾಗಿರುತ್ತದೆ. ಇಲ್ಲದಿರುವುದರ ಬಗ್ಗೆ ಪರಿತಪಿಸಿದರೆ ಜೀವನದಲ್ಲಿ ಬರೀ ಕಣ್ಣೀರೇ ಉಳಿಯುತ್ತದೆ. ನೀನು ನನ್ನವರೆಂದು ಅಂದುಕೊಳ್ಳುವವರೆಲ್ಲ ಯಾವಾಗಲೂ ನಿನ್ನೊಂದಿಗೆ ಒಂದೇ ರೀತಿಯಲ್ಲಿ ಇರುತ್ತಾರೆ ಎಂದು ಭಾವಿಸಬೇಡ. ಈ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಆಲೋಚನೆ. ಇದೇ ವಾಸ್ತವಿಕ ಸತ್ಯ. ನೆನಪಿರಲಿ, ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ಬಹಳ ಭೇದ ಇದೆ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅನ್ನುವುದು ಸತ್ಯ. ಆದರೆ ಸೂರ್ಯ ಹುಟ್ಟುವುದಿಲ್ಲ ಮತ್ತು ಮುಳುಗುವುದೂ ಇಲ್ಲ, ತಿರುಗುವುದು ಭೂಮಿ ಮಾತ್ರವೇ ಅನ್ನುವುದು ವಾಸ್ತು. ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ನಡುವೆ ಒಂದು ಸಣ್ಣ ಗೆರೆ ಇದೆ. ಅದನ್ನು ತಿಳಿದುಕೊಳ್ಳುವುದೇ ನಿನ್ನ ಬುದ್ಧಿವಂತಿಕೆ. ಕಠಿಣವಾದ ಜೀವನದ ಸತ್ಯವೇನೆಂದರೆ, ಬಯಲಲ್ಲಿ ಹುಲ್ಲು ಕಟ್ಟಿದ ಬೆಳೆಯುವಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಹಾಗೆಯೇ ಮೋಸ ಮಾಡಿದ ವ್ಯಕ್ತಿ ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯ ವ್ಯಕ್ತಿ ಅಭಿವೃದ್ಧಿ ಹೊಂದುವುದಿಲ್ಲ. ಇದೇ ಕಲಿಯುಗ.